दोस्तों, आप सबको मेरा नमस्कार। आज हम हिंदी में होगा, शायद होगा, हुआ होगा आदि के बारे में जानेंगे। ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಹಿಂದಿಯಲ್ಲಿ ಆಗುವುದು, ಆಗಬಹುದು, ಆಗಿರಬಹುದು ಇತ್ಯಾದಿಯನ್ನು ಹೇಗೆ ಹೇಳಬೇಕು ಅದರ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋಗಾ ಕ್ರಿಯಾ ಕಾ ಪ್ರಯೋಗ್, ಹೋನಾ ಹೋಗ ಅಂದರೆ ಆಗುವುದು ಅನ್ನೋ ಅರ್ಥ ಬರ್ತಾ ಇದೆ ಇಲ್ಲಿ. ಭವಿಷ್ಯತ್ ಕಾಲ ಮೇ ಇಸ್ಕಾ ಪ್ರಯೋಗ ಹೋತಾ ಹೈ. ಹೋಗ ಅಂದರೆ ನಿಮ್ಮ ಮನಸ್ಸಿಗೆ ಬರಬೇಕು, ಇದು ಭವಿಷ್ಯತ್ ಕಾಲದಲ್ಲಿ ಇರಬಹುದು. ಮುझे ಕರ್ನಾ ಹೋಗ ಅಂದರೆ ನನಗೆ ಮಾಡಲಿಕ್ಕಿದೆ ಅಂದರೆ ಅದು ಭವಿಷ್ಯತ್ ಕಾಲದ ವಾಕ್ಯ. ಕರ್ನಾ ಹೋಗ, ದೇಖ್ನಾ ಹೋಗ, ಆನಾ ಹೋಗ ಅಂದರೆ ಇಲ್ಲಿ ಕೆಲಸ ಇನ್ನೂ ಮುಗಿದಿಲ್ಲ. काम अभी पूरा नहीं हुआ है, इसलिए भविष्यत काल में इसका प्रयोग हम करते हैं. उसी प्रकार भूतकाल में भी करते हैं. जैसे मैंने सुना होगा, मैंने पढ़ा होगा, मैंने खाया होगा. ನೋಡಿ, ಈ ಎಲ್ಲ ವಾಕ್ಯಗಳಲ್ಲಿ ನಮಗೇನು ಗೊತ್ತಾಗ್ತಾ ಇದೆ? काम भूतकाल में हुआ है लेकिन संशय है. काम पूरा हुआ है या नहीं, इसके बारे में हम कुछ नहीं बता सकते. मैंने देखा होगा, क्या मैंने सचमुच में देखा है? कोई गारंटी नहीं है. इसीलिए इसे हम भूतकाल में संदिग्ध भूतकाल बोलते हैं. संदिग्ध का मतलब है संशय, डाउट है काम पूरा हुआ है या नहीं. तो इस प्रकार भविष्यत काल में भी होगा क्रिया का प्रयोग होता है और भूतकाल में भी होगा क्रिया का प्रयोग होता है. ನೋಡಿ, ಇಲ್ಲಿ ಕೆಲವನ್ನ ನೋಡೋಣ. ಇದು ಬೇಸಿಕ್, ಇದನ್ನು ತಿಳ್ಕೊಳ್ಳಬೇಕು. ಕೋ ಸಂಬಂಧಕಾರಕದ ಜೊತೆಯಲ್ಲಿ ಇದು ಸಾಮಾನ್ಯವಾಗಿ ಬರೋದ್ರಿಂದ ಅದನ್ನು ನಾವು ತಿಳ್ಕೋಬೇಕು. ಈಗ ಬೇರೆ ಶಬ್ದಗಳು ಅಂದರೆ ರಾಜ ಕೋ, ಲಡ್ಕಿ ಕೋ, ಲಡ್ಕೆ ಕೋ, ಭಾಯಿ ಕೋ, ಬೆಹನ್ ಕೋ ಆ ರೀತಿ ಹೇಳಬೇಕಾದ್ರೆ ಕೋನ ಡೈರೆಕ್ಟಾಗಿ ನಾವು ಯೂಸ್ ಮಾಡ್ತೀವಿ. ಸೊ ಸಮಸ್ಯೆ ಬರೋದಿಲ್ಲ, वहाँ कोई दिक्कत नहीं है. लेकिन जब सर्वनामों के साथ इस कारक का प्रयोग करते हैं तब उसका रूप कैसा होगा उसके बारे में जानेंगे. माई प्लस को ಮುಜ್ಕೋ. ಆ ಮುಜ್ಕೋ ಇರೋದನ್ನು ನಾವು ಹೇಳಬೇಕಾದ್ರೆ ಮುಜ್ಜೆ ಅಂತ ಹೇಳ್ತೀವಿ, ಅಂದರೆ ನನಗೆ. ಹಮ್ ಪ್ಲಸ್ ಕೋ ಹಮ್ಕೋ, ಹಮ್ಕೋ ಚಾಹಿಯೇ ಅಂದರೆ ಹಮೇ ಚಾಹಿಯೇ. ಹಮೇ ಅಂದರೆ ನಮಗೆ. ನೋಡಿ, ನನಗೆ, ಇಲ್ಲಿ ನಮಗೆ. ಹಾಗೆ ತೂ ಪ್ಲಸ್ ಕೋ ತುಜ್ಕೋ, ತುझे ಅದನ್ನು ತುಜ್ಕೋ. ನೋಡಿ, ಕೋ ಇರೋದನ್ನೆಲ್ಲ ತುಜ್ಕೋ ನಾವು ತುಜ್ಕೋ ಹೇಳೋ ಬದಲು ತುझे ಹೇಳ್ತಾ ಇದ್ದೀವಿ. ತುझे ನಿನಗೆ. ಹಾಗೆ ತುಮ್ ಪ್ಲಸ್ ಕೋ ತುಮ್ಕೋ. ತುಮ್ಕೋ ಅಂದರೆ ತುಮ್ಹೇ. ತುಮ್ ಮತ್ತು ಕೋ ಸೇರಿ ಆಗಿರೋದ್ರಿಂದ ಅದನ್ನು ತುಮ್ಹೇ, ಅದು ನಿನಗೆ ಅಂತಲೇ ಬರುತ್ತೆ. ಹಾಗೆ ದೊಡ್ಡವರಿಗೆ ಹೇಳಬೇಕಾದ್ರೆ ಅಥವಾ ಬಹುವಚನ ಹೇಳಬೇಕಾದ್ರೆ ಆಪ್ ಪ್ಲಸ್ ಕೋ ಆಪ್ಕೋ, ನಿಮಗೆ, ಆಪ್ಕೋ. ನೋಡಿ, ಇದರ ಜೊತೆಯಲ್ಲಿ ಯಾವಾಗಲೇ ಆಪ್ಕೋ ಕರ್ನಾ ಹೋಗ, ಆಪ್ಕೋ ಸುನ್ನ ಹೋಗ, ಆಪ್ಕೋ ಜಾನಾ ಹೋಗ, ಮುझे ದೇಖ್ನಾ ಹೋಗ, ಹಾಗೆ ಹಮೇ ಚಲ್ನಾ ಹೋಗ, ಈ ರೀತಿ ಎಲ್ಲ ಬರ್ತಾ ಹೋಗುತ್ತೆ. ಹಾಗೆ ಯಹ ಪ್ಲಸ್ ಕೋ ಸೇರಿ ಇಸ್ಕೋ ಆಗುತ್ತೆ, ಅದನ್ನು ನಾವು ಇಸೆ ಅಂತ ಹೇಳ್ಬೋದು. ಇಸ್ಕೋನು ಬಳಸ್ತೀವಿ, ಬಳಸೋದೇ ಇಲ್ಲ ಅಂತಲ್ಲ, ಆದರೆ ಜಾಸ್ತಿ ಇಸೆ. ಇವನಿಗೆ, ನೋಡಿ ಇದು ಸಿಂಗ್ಯುಲರಿಂದ ಇವನಿಗೆ ಅಥವಾ ಇವಳಿಗೆ. ಇಸ್ಕೋ ಚಾಹಿಯೇ, इसे चाहिए. इसको करना होगा, इसको आना होगा, इसे आना होगा, इसे देना होगा, इसे पूछना होगा ಅಂದರೆ ಇವನನ್ನು ಕೇಳಬೇಕು. ಇಸೆ ಪೂಚ್ನಾ ಹೋಗ, ಏನೋ ಕೇಳಬೇಕಾಗಿದೆ, ಇವನನ್ನು ಕೇಳಬೇಕು, ನನಗೆ ಗೊತ್ತಿಲ್ಲ ಈಗ. ಹಾಂ, ಇಸೆ ಪೂಚ್ನಾ ಹೋಗ, ಮುझे ಪತಾ ನಹೀ ಹೈ. ಹಾಗೆ ಇದಕ್ಕೆ. ಹಾಗೆ ಎ ಪ್ಲಸ್ ಕೋ ಅಂದರೆ ಪ್ಲೂರಲ್ ಫಾರ್ಮ್ ಆಗೋದ್ರಿಂದ ಇನ್ಕೋ ಅಥವಾ ಇನ್ಹೇ ಜಾನಾ ಹೋಗ. ಇನ್ಹೇ ನೋಡಿ, ಇನ್ಕೋ ಜಾನಾ ಹೋಗನೂ ಹೇಳ್ಬೋದು. ಹಾಗೆ ಇನ್ಹೇ ಜಾನಾ ಹೋಗ, ಇನ್ಹೇ ಪಢನಾ ಹೋಗ, ಇನ್ಹೇ ಇಂತಜಾರ್ ಕರ್ನಾ ಹೋಗ. ನೋಡಿ, ಇನ್ಹೇ ಇವರಿಗೆ ಕಾಯಬೇಕಾಗಿದೆ ಅಂದರೆ ಇವರು ಕಾಯಬೇಕು. ಹಾಗೆ ವಹ ಮತ್ತು ಕೋ ಸೇರಿ ಉಸ್ಕೋ ಆಗುತ್ತೆ, ಅದನ್ನು ನಾವು ಏನು ಹೇಳ್ತೀವಿ, ಕೈಸೆ ಬೋಲ್ತೆ ಹೇ, ಉಸೆ
पढ़ना होगा, उसे सुनना होगा, उसे खेलना होगा. ಹಾಗೆ ಅವನಿಗೆ, ಅವಳಿಗೆ, ಅದಕ್ಕೆ. ಹಾಗೆ ವೇ ಪ್ಲಸ್ ಕೋ, ಉನ್ಕೋ ಅಥವಾ ಉನ್ಹೆ, ಅವರಿಗೆ ಅನ್ನೋ ಅರ್ಥ ಬರುತ್ತೆ. ಇದನ್ನು ಸರಿಯಾಗಿ ತಿಳ್ಕೊಳ್ತಾ ಹೋದರೆ ಮುಂದೆ ವಾಕ್ಯಗಳನ್ನು ಏನು प्रयोग ಮಾಡ್ತೀವಿ ಆವಾಗ ಈಸಿ ಆಗುತ್ತೆ. वाक्य का प्रयोग करते समय, वाक्यों में इसका प्रयोग करते समय आपको आसान लगेगा. मुझे यह काम करना होगा. ನೋಡಿ ಒಂದೇ ವಾಕ್ಯವನ್ನು ನಾನು ಎಲ್ಲ ಸರ್ವನಾಮದ ಜೊತೆನೂ ಹೇಳ್ತಾ ಹೋಗ್ತೀನಿ. ಮುझे यह काम, ಯಹ ಕಾಮ್ ಅಂದರೆ ಈ ಕೆಲಸ. ಕರ್ನಾ ಹೋಗ, ಕರ್ನಾ ಹೋಗ ಅಂದರೆ ಮಾಡಬೇಕಾಗಿದೆ. ನೋಡಿ ಹೋಗ ಕೆಲಸ ಮುಗ್ದಿದೆಯಾ? ಕ್ಯಾ ಕಾಮ್ ಪೂರಾ ಹುವಾ ಹೈ? नहीं ना, अभी काम पूरा नहीं हुआ या शुरू भी नहीं हुआ है. ಅದಕ್ಕೆ ನಾವು यह काम करना होगा, ಮಾಡಬೇಕಾಗಿದೆ. इसीलिए से हम भविष्यत काल का वाक्य कहते हैं. ನಾನು ಈ ಕೆಲಸ ಮಾಡಬೇಕಾಗಿದೆ ಅಥವಾ ನನಗೆ ಈ ಕೆಲಸ ಮಾಡಬೇಕಾಗಿದೆ ಹೇಳಬಹುದು. ಹಮೇ ಯಹ ಕಾಮ್ ಕರ್ನಾ ಹೋಗಾ, ನಾವು ಈ ಕೆಲಸವನ್ನು ಮಾಡಬೇಕಾಗಿದೆ. ನಾನು ಇಲ್ಲಿ ಹಮೇ ಅಂದ್ಕೊಡ್ಲೆ ನಾವು ಅಥವಾ ನಮಗೆ ಈ ಕೆಲಸ ಮಾಡಬೇಕಾಗಿದೆ. ಹಾಗೆ ತುझे ಯಹ ಕಾಮ್ ಕರ್ನಾ ಹೋಗಾ, ನೀನು ಅಥವಾ ನೀನು. ಕನ್ನಡದಲ್ಲಿ ಹೇಳ್ಬೇಕಾದ್ರೆ ನೀನು ಅಂತ ಹೇಳಿಬಿಡ್ತೀವಿ. ಆದರೆ ಹಮೇ ಹಮ್ ಯಹ ಕಾಮ್ ಕರ್ನಾ ಹೋಗಾ, ಮೈ ಯಹ ಕಾಮ್ ಕರ್ನಾ ಹೋಗ ಅಂತ ನಾವು ಹಿಂದಿನಲ್ಲಿ ಹೇಳಬಾರ್ದು. ಅದಕ್ಕೆ ನಾನು ಬ್ರಾಕೆಟಲ್ಲಿ ಹಾಕಿದ್ದೀನಿ ನೋಡಿ. ನಾವು ಈ ಕೆಲಸ ಮಾಡಬೇಕಾಗಿದೆ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಆದರೆ ಹಿಂದಿನಲ್ಲಿ ಹೇಳಬೇಕಾದ್ರೆ ಹಮೇ ಅಂದರೆ ನಮಗೆ ಆ ಅರ್ಥದಲ್ಲೇ ಬರಬೇಕು. ಹಮೇ ಯಹ ಕಾಮ್ ಕರ್ನಾ ಹೋಗ. ಹಾಗೆ ತುझे ನಿನಗೆ ಈ ಕೆಲಸ ಮಾಡಬೇಕಾಗಿದೆ. ತುझे ಇಲ್ಲಿ ಚಾಹಿಯೆಗೂ ಮತ್ತು ಹೋಗಾಗೂ ಡಿಫ್ರೆನ್ಸ್ ಇದೆ. ಚಾಹಿ ಅನ್ನೋದು ಒಂದು ರೀತಿ ಆರ್ಡರ್ ಮಾಡಿದಾಗ ಇರುತ್ತೆ. ಹೋಗ ಅನ್ನೋದು ಹೇಳ್ತಾ ಇರೋದು ಅಷ್ಟೇ. ಅದು ಅಷ್ಟು ಆರ್ಡರ್ ಇಲ್ಲ ಇಲ್ಲಿ. ತುझे ಯಹ ಕಾಮ್ ಕರ್ನಾ ಹೋಗಾ, ಮಾಡಬೇಕಾಗಿದೆ. ಹಾಗೆ ತುಮ್ಹೆ ಯಹ ಕಾಮ್ ಕರ್ನಾ ಹೋಗಾ, ನೀನು ಈ ಕೆಲಸ ಮಾಡಬೇಕಾಗಿದೆ. ತುಮ್ಹೆ ನೀನು ಈ ಕೆಲಸ ಮಾಡಬೇಕು. ಆಪ್ಕೋ ಅಂದರೆ ನಿಮಗೆ, ನೀವು. ಯಹ ಕಾಮ್ ಕರ್ನಾ ಹೋಗಾ, ಈ ಕೆಲಸವನ್ನು ಮಾಡಬೇಕಾಗಿದೆ. ಹಾಗೆ ಯಹ ಮತ್ತು ಜೊತೆ ಸೆ ಕೋ ಸೇರಿ ಇಸ್ಕೋ ಇದೆ, ಅದನ್ನು ಇಸೆ ಯಹ ಕಾಮ್ ಕರ್ನಾ ಹೋಗ ಅಂದರೆ ಇವನಿಗೆ ಈ ಕೆಲಸ ಮಾಡಬೇಕಾಗಿದೆ, ಅದು ಇವನು ಈ ಕೆಲಸವನ್ನು ಮಾಡಬೇಕಾಗಿದೆ. ಇನ್ಹೇ ಯಹ ಕಾಮ್ ಕರ್ನಾ ಹೋಗ ಅಂದ್ರೇನು? ಇವರು ಈ ಕೆಲಸವನ್ನು ಮಾಡಬೇಕಾಗಿದೆ ಅಂತ. ನೋಡಿ, ಇವನು, ಇವಳು, ಇದು ಅದರ ಅಥವಾ ಬಹುವಚನ ಆದರೆ ಇವರು ಈ ಕೆಲಸವನ್ನು ಮಾಡಬೇಕಾಗಿದೆ. ಉಸೆ ಅವನು, ಇಲ್ಲಿ ಅವನಿಗೆ, ಆದರೆ ಇಲ್ಲಿ ಕನ್ನಡದಲ್ಲಿ ಹೇಳಬೇಕಾದ್ರೆ ಅವನು ಅಂತಲೂ ಹೇಳ್ತೀವಿ ನಾವು. ಯಹ ಕಾಮ್ ಕರ್ನಾ ಹೋಗ. ಹಾಗೆ ಅವನು, ಅವಳು, ಅದು ಮೂರಕ್ಕೂ ಉಸೆ. ಹಾಗೆ ಉನ್ಹೆ ಅಂದರೆ ಅವರಿಗೆ ಈ ಕೆಲಸ ಮಾಡಬೇಕಾಗಿದೆ, ಅವರು ಈ ಕೆಲಸ ಮಾಡಬೇಕಾಗಿದೆ. ಈ ರೀತಿ ಬರ್ತಾ ಹೋಗುತ್ತೆ. ಮುಂದೆ ನೋಡೋಣ. ಹೋಗ ಅಂದರೆ ಏನು ಗೊತ್ತಾಗಿದೆ ಇರಬಹುದು. ಹಾಗೆ ಮೈನೆ ದೇಖಾ ಹೋಗ, ನೋಡಿ ಭೂತಕಾಲದಲ್ಲಿ ಬಂತೀಗ. ಮೈನೆ ದೇಖಾ ಹೋಗ, ನಾನು ನೋಡಿರಬಹುದು. ನೋಡಿ ಅಲ್ಲಿ ಕರ್ನಾ ಹೋಗ ಅನ್ನೋದೆಲ್ಲ ಫ್ಯೂಚರ್ ಟೆನ್ಸಲ್ಲಿತ್ತು, ಈಗ ಭೂತಕಾಲದ ವಾಕ್ಯದಲ್ಲಿದೆ. ನೋಡಿ, ಮೈನೆ ದೇಖಾ ಹೋಗ, ಮೈನೆ ಮೇ ಬರ್ತಾ ಇದೆ ನೋಡಿ ಭೂತಕಾಲದಲ್ಲಿ. ಮೈನೆ ದೇಖಾ ಹೋಗ, ನಾನು ನೋಡಿರಬಹುದು. ಹಾಗೆ ಹಮ್ನೆ ಸುನಾ ಹೋಗ. ಕಿಸ್ನೆ? ಹಮ್ನೆ ಅಂದರೆ ನಾವು ಕೇಳಿರಬಹುದು. ಹಮ್ನೆ ಸುನಾ ಹೋಗ. ಹಾಗೆ ತೂನೆ ಖಾಯಾ ಹೋಗ, ನೀನು ತಿಂದಿರಬಹುದು. ತಿಂದಿದೆಯಲ್ಲೋ ಗೊತ್ತಿರಲ್ಲ, ಹೇಳಬೇಕು. ಆವಾಗ ತೂನೆ ಖಾಯಾ ಹೋಗ, ಖಾಯಾ ಹೋಗ ತಿಂದಿರಬಹುದು. ತುಮ್ನೆ ಪಾಯಾ ಹೋಗ, ನೀನು ಪಡೆದಿರಬಹುದು. ನೋಡಿ, ಪಾನ ಅಂದರೆ ಪಡ್ಕೊಳ್ಳೋದು, ಖೋನ ಅಂದರೆ ಕಳ್ಕೊಳ್ಳೋದು. ಹಾಗೆ ಮೈನೆ ತುಮ್ನೆ ಪಾಯಾ ಹೋಗ, ನೀನು ಪಡೆದಿರಬಹುದು. ಹಾಗೆ ಆಪ್ನೆ ಪಢಾ ಹೋಗ, ಯಾವುದೋ ಒಂದು ಪುಸ್ತಕದ ಬಗ್ಗೆ ಏನೋ ಹೇಳ್ತೀರಿ. ಆಪ್ನೆ ಯಹ ಗ್ರಂಥ ಪಢಾ ಹೋಗ, ಯಹ ಕಿತಾಬ್ ಪಢಿ ಹೋಗಿ. ನೋಡಿ ಅಲ್ಲಿ ಹೋಗಿ ಆಗುತ್ತೆ. ಯಾವಾಗ ಅಂದರೆ ಯಾವಾಗ ಸ್ತ್ರೀಲಿಂಗ ಶಬ್ದಗಳು ಬರುತ್ತೆ ಆವಾಗ ಅದು ಪಢಿ. ಆಪ್ನೆ ಕಿತಾಬ್ ಪಢಿ ಹೋಗಿ, ಆಪ್ನೆ ಬಾತೆ ಕಿ ಹೋಗಿ, ಬಾತೆ ಕಿ ಹೋಂಗಿ, ಬಾತ್ ಕಿ ಹೋಗಿ. ಆ ರೀತಿ ಸ್ತ್ರೀಲಿಂಗಕ್ಕೆ ಹೋಗಿ ಅಂತ ಬರಬೇಕಾಗುತ್ತೆ. ರೋಹನ್ ಕಹಾ ಹೋಗ, ಕಹಾ ಹೋಗ ಹೇ, ಕಹಾ ಹೇ, ಕಹಾ ಹೋಗ ಇರಬಹುದು. ನೋಡಿ, ರೋಹನ್ ಕಹಾ ಹೇ ಎಲ್ಲಿದ್ದಾನೆ, ರೋಹನ್ ಕಹಾ ಹೋಗ. ನೋಡಿ ಫ್ಯೂಚರ್ ಟೆನ್ಸ್. ಕಹಾ ಹೋಗ, ರೋಹನ್ ಎಲ್ಲಿರಬಹುದು. ಸಿನಿಮಾ ಕೈಸಾ ಹೋಗ, ನೋಡಿ ಕೈಸಾ ಹೇಗೆ, ಕೈಸಾ ಕೈಸೆ ಕೈಸಿ, ಕೈಸಾ ಹೋಗ ಹೇಗಿರಬಹುದು. ಅದನ್ನೇ ಲಡ್ಕಿ ಕೇಳಬೇಕಾದ್ರೆ ಲಡ್ಕಿ ಕೈಸಿ ಹೋಗಿ. ಹಾಗೆ
ಖಜಾನಾ ಕಹಾ ಹೋಗಾ, ಖಜಾನಾ ಖಜಾನೆ ಎಲ್ಲಿರಬಹುದು, ಕಹಾ ಹೋಗಾ ಎಲ್ಲಿರಬಹುದು. ಖಾನಾ ಕಿತನೆ ಮೇ ಹೋಗಾ, ಎಷ್ಟರಲ್ಲಿರಬಹುದು ಅಂದರೆ ಎಷ್ಟು ರೂಪಾಯಿಗೆ ಅನ್ನೋ ಅರ್ಥದಲ್ಲಿ. ಖಾನಾ ಕಿತನೆ ಮೇ ಹೋಗಾ, ವಹಾ ಖಾನಾ ಕಿತನೆ ಮೇ ಹೋಗಾ ಅಂದರೆ ಎಷ್ಟಲ್ಲಿ. ಕಿತನೆ ಬಜೆ ಹೋಗಾ ಅಂದರೆ ಎಷ್ಟು ಗಂಟೆಗೆ ಆಗಬಹುದು. ನೋಡಿ ಯೂಸೇಜ್ ಹೇಗೆಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ಖಾನಾ ಕಿತನೆ ಮೇ ಹೋಗಾ. ಕಬ್ ಹೋಗಾ ಯಾವಾಗ ಆಗಬಹುದು. ನೋಡಿ ಕಿತನಾ, ಕಿತನೆ, ಕಬ್, ಕಹಾ. ಕ್ಯೂ ಹೋಗಾ ಯಾಕೆ ಆಗುವುದು. ಪರೀಕ್ಷಾ ಕಬ್ ಹೋಗಿ, ಪರೀಕ್ಷಾ ನೋಡಿ ಸ್ತ್ರೀಲಿಂಗ ಶಬ್ದ ಹೇಳಿದ್ನಲ್ಲ. ಕಬ್ ಹೋಗಿ ಪರೀಕ್ಷೆ ಯಾವಾಗ ಆಗಬಹುದು. ವಹ ಆತಾ ಹೋಗಾ ಅವನು ಬರುತ್ತಿರಬಹುದು. ಶಾಯದ್ ವಹ ಆತಾ ಹೋಗಾ ಅಂತ ಹೇಳ್ತೀವಿ. ಹಾಗೆ ನಾವು ವಹ ಆತಾ ಹೋಗಾ ಅಂದರೆ ಬರುತ್ತಿರಬಹುದು. ಅಲ್ಲಿ ನಮ್ಮದು ಸಂಶಯ ಬರೋದ್ರಿಂದ ಶಾಯದ್ ಯೂಸ್ ಮಾಡಲಿಲ್ಲ ಅಂದರೂ ಅಲ್ಲಿ ಅರ್ಥ ಏನು ಬರುತ್ತೆ, ಶಾಯದ್ ಅನ್ನೋ ಅರ್ಥನೇ ಬರುತ್ತೆ. ನೆಕ್ಸ್ಟ್ ಬಿಲ್ಲಿ ಸೋಯಿ ಹೋಗಿ, ಬೆಕ್ಕು ಮಲಗಿರಬಹುದು. ಇಲ್ಲಿ ನೇ ಬರಲಿಲ್ಲ ಆದರೂ ಇದು ಭೂತಕಾಲ. ಸೋಯಿ ಹೋಗಿ ಮಲಗಿರಬಹುದು. ಬಿಲ್ಲಿ ಸ್ತ್ರೀಲಿಂಗ ಶಬ್ದ इसलिए ಹೋಗಿ. ಹಾಗೆ ಕುತ್ತಾ ಖಾಯಾ ಹೋಗಾ, ಕುತ್ತ ಖಾಯಾ ಹೋಗಾ. ಹಾಗೆ ದೂದ್ ಆಯಾ ಹೋಗಾ ಹಾಲು ಬಂದಿರಬಹುದು. ಹಾಗೆ ಮುಜಸೆ ಹುವಾ ಹೋಗಾ ನನ್ನಿಂದ ಆಗಿರಬಹುದು. ಹುವಾ ಹೋನ ಹೂವ ಅಂದರೆ ಆಗಿರಬಹುದು. ಹಾಗೆ ಮೈನೆ ಸೀಖಾ ಹೋಗಾ. ಹಾಗೆ ಕುತ್ತೇನೆ ಖಾಯಾ ಹೋಗಾ ಮಾಡ್ಕೊಳ್ಳಿ, ಅದು ನೇ ಒಂದು ಮಿಸ್ ಆಗಿದೆ. ಹಾಗೆ ಮೈನೆ ಸೀಖಾ ಹೋಗಾ ನಾನು ಕಲಿತಿರಬಹುದು. ಮೈನೆ ಸೀಖಾ ಹೋಗಾ. ತುಮ್ನೆ ವಿಡಿಯೋ ದೇಖಿ ಹೋಗಿ ನೀನು ವಿಡಿಯೋ ನೋಡಿರಬಹುದು. ತುಮ್ನೆ ದೇಖಿ ಹೋಗಿ ನೋಡಿ ವಿಡಿಯೋ ಸ್ತ್ರೀಲಿಂಗ, ಅದಕ್ಕಾಗಿ ದೇಖಿ ಹೋಗಿ. ಈ ರೀತಿಯಾಗಿ ನೀವು ವಾಕ್ಯದಲ್ಲಿ ಇದನ್ನೆಲ್ಲ ಪ್ರಯೋಗ ಮಾಡ್ತಾ ಇರಿ. और भी कई प्रकार के वाक्यों का निर्माण आप इन शब्दों के सहारे कर सकते हैं. आप इसी तरह हिंदी सीखते रहिए. आप सबको मेरा धन्यवाद.